ನಮಸ್ಕಾರ ವೀಕ್ಷಕರೇ, ಪ್ರಜಾವಾಣಿ ಡಿಜಿಟಲ್ನ ಪ್ರಜಾ ಸಹಪಾಠಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ದಿನೇಶ್ ದೊಡ್ಡಮನೆ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಆದಾಗ್ಯೂ ಕೂಡ ಅವರು ತಾವು ಬಾಲ್ಯದಲ್ಲಿ ಕಂಡಂತಹ ಒಂದು IAS ಅಧಿಕಾರಿ ಆಗಬೇಕು ಅನ್ನುವಂತಹ ಕನಸನ್ನು ನನಸಾಗಿಸಿಕೊಳ್ಳುವ ಸಲುವಾಗಿ ಅವರು ನಿರಂತರವಾಗಿ ಪರಿಶ್ರಮವನ್ನು ಪಡ್ತಾ ಅವರು ಅಂತಿಮವಾಗಿ ಸತತವಾಗಿ 5 ಪ್ರಯತ್ನಗಳಲ್ಲಿ ವಿಫಲತೆಯನ್ನು ಹೊಂದಿದ್ದಾರೆ. ಆದರೆ 6ನೇ ಪ್ರಯತ್ನದಲ್ಲಿ UPSCಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಹಾಗೂ ಅಖಿಲ ಭಾರತ ರ್ಯಾಂಕಿಂಗ್ನಲ್ಲಿ 53ನೇ ರ್ಯಾಂಕ್ ಬರುವ ಮೂಲಕ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರ್ತಾರೆ. ಅವರು ಬೇರೆ ಯಾರು ಅಲ್ಲ, ಕಿರಣ್ ಕಮತೆ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆನೇ ಇವತ್ತು ಸಂವಾದವನ್ನು ನಡೆಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ದಿನೇಶ್, ಥ್ಯಾಂಕ್ ಯು ಸೋ ಮಚ್. ಸರ್, ತಾವು ಈಗ UPSCಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದೆ, ಹಾಗೆ ಅಖಿಲ ಭಾರತದಲ್ಲಿ 53ನೇ ರ್ಯಾಂಕ್ ಬಂದಿದೆ. ಸೊ ಎಷ್ಟು ಖುಷಿ ಆಗ್ತಿದೆ ಸರ್ ಇದ್ರ ಬಗ್ಗೆ? ಡೆಫಿನೆಟ್ಲಿ ಭಾಳ ವರ್ಷದ ಕನಸಿತ್ತು. ಸೊ ಇದು ನನ್ನ 6th ಆ್ಯಂಡ್ ಫೈನಲ್ ಅಟೆಂಪ್ಟ್ ಇತ್ತು. ಸೊ ಡೆಫಿನೆಟ್ಲಿ ತುಂಬ ಖುಷಿ ಆಗ್ತಿದೆ ಸರ್. ಆ್ಯಂಡ್ ಒಂದು ಪಾಸಿಟಿವ್ ನೋಟಲ್ಲಿ ಎಂಡ್ ಆಗಿದ್ದು ಇನ್ನಷ್ಟು ಒಂದು ಗುಡ್ ಎಂಡಿಂಗ್ ಅನ್ಬೋದು ಸರ್ ಅಷ್ಟೇ. ಎಸ್, ಓಕೆ ಸರ್. ಈಗ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಮತ್ತು ಕುಟುಂಬದವರ ಸಹಕಾರ ಯಾವ ಥರ ಇತ್ತು ನಿಮ್ಮ ಒಂದು ಜರ್ನಿಯಲ್ಲಿ? ಸರ್, ನಾನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಎಂಬ ಹಳ್ಳಿದವನು. ಸೊ ಇಲ್ಲಿ ನನ್ನ ಈ ಕನಸನ್ನ ಆಲ್ಮೋಸ್ಟ್ ಬಾಲ್ಯದಿಂದನೇ ಕಂಡಿದ್ದೆ. ನನ್ನ ತಂದೆ ಡಾಕ್ಟರ್ SC ಕಮ್ತೆ ಮತ್ತು ನನ್ನ ತಾಯಿ ರುಕ್ಮಿಣಿ ಕಮ್ತೆ, ಹಾಗೂ ನನಗೆ ಟ್ವಿನ್ ಸಿಸ್ಟರ್ ಒಬ್ಬಳಿದ್ದಾರೆ, ಕಿತ್ತಿ ಕಮ್ತೆ ಅಂತ. ಸೊ ಇದು ಬಿಟ್ಟರೆ ನನ್ನ ವೈಫ್ ಲೋಚನಾ ಅಬೂರ್ ಕಮ್ತೆ. ಸೊ ಇದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್. ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್, ಬಿಕಾಸ್ ಐ ಫೀಲ್ ಈ ಎಕ್ಸಾಮಲ್ಲಿ ಇಟ್ಸ್ ಅ ಲಾಂಗ್ ಮ್ಯಾರಥನ್. ಸೊ ಈ ಭಾಳ ಟೈಮ್ ಬೇಕಾಗತ್ತೆ, ಭಾಳಷ್ಟು ಫೇಲಿಯರ್ಸ್ನ ಅನುಭವಿಸ್ತೀವಿ. ಸೊ ವಿದೌಟ್ ಫ್ಯಾಮಿಲಿ ಸಪೋರ್ಟ್ ಇಷ್ಟು ದೂರ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ದೇವ್ ಬಿನ್ ವೆರಿ ಸಪೋರ್ಟಿವ್. ಸರ್, ಈಗ ಯಾವುದೇ ಒಂದು ಕೆಲಸನ ಯಾವುದೇ ಒಂದು ಅಚೀವ್ಮೆಂಟ್ನ ಮಾಡಬೇಕು ಅಂದರೂ ಕೂಡ ನಮಗೆ ಒಬ್ಬರು ರೋಲ್ ಮಾಡೆಲ್ ಅಂತ ಇರಬೇಕು. ತಮಗೆ ಯಾರಾಗಿದೆ ಸರ್ ರೋಲ್ ಮಾಡೆಲ್ ಅಂತ ಬಂದರೆ? ಸರ್, ರೋಲ್ ಮಾಡೆಲ್ ಐ ಫೀಲ್ ಲೈಕ್ ಇನಿಷಿಯಲಿ ನನ್ನ ತಂದೆನೇ ನನಗೆ ರೋಲ್ ಮಾಡೆಲ್. ಅವ್ರ ಜೀವನನೇ ನನಗೊಂದು ಮಾರ್ಗದರ್ಶನ. ಬಿಟ್ಟರೆ ಗ್ರೋಯಿಂಗ್ ಅಪ್ ಭಾಳಷ್ಟು ಸಿವಿಲ್ ಸರ್ವಿಸ್ ಆಫೀಸರ್ಸ್ನ ನೋಡಿದೆ, IAS IPS ಆಫೀಸರ್ಸ್ನ ನೋಡಿದೆ. ರಾಹುಲ್ ಸಂಕ್ನೂರ್ ಅವರು ದೇಶಕ್ಕೆ ಆವಾಗ 17th ರ್ಯಾಂಕ್ ಬಂದಿದ್ದರು. ಸೊ ಹಿ ವಾಸ್ ಮೈ ಇನ್ಸ್ಪಿರೇಷನ್. ಅಪಾರ್ಟ್ ಫ್ರಮ್ ದಟ್ ಭಾಳಷ್ಟು ಮೇಘಶ್ರೀ DR ಈಗ ವಯನಾಡ್ DC ಆಗಿದ್ದಾರೆ, ಅವರು ಕೂಡ ನನಗೆ ಇನ್ಸ್ಪಿರೇಷನ್ ಸರ್. UPSC ಅನ್ನೋದು ಭಾಳಷ್ಟು ಜನರ ಕನಸಾಗಿರುತ್ತೆ, IAS ಅಧಿಕಾರಿ ಆಗಬೇಕು ಅನ್ನೋದು. ತಮಗೆ ಯಾವಾಗ ಈ ಒಂದು ಆಸೆ ಹುಟ್ಕೊಂಡಿದ್ದು? ಸರ್, ಆಗಲೇ ಹೇಳಿದಂಗೆ ಈ ಕನಸು ಭಾಳ ಬಾಲ್ಯದಿಂದ ಇತ್ತು. ಒಂದು ಹೈಸ್ಕೂಲಲ್ಲಿ ನಾವು ಹುಬ್ಬಳ್ಳಿನಲ್ಲಿದ್ದಾಗ ಭಾಳಷ್ಟು ಆವಾಗ ಮಣಿವಣ್ಣನ್ ಸರ್ IAS ಇದ್ದರು. ಸೊ ಭಾಳಷ್ಟು ಒಂಥರ ಫೈರ್ ಬ್ರ್ಯಾಂಡ್ ಆಫೀಸರ್. ಸೊ ಅವ್ರು ಮಾಡೋಂಥ ಎಲ್ಲ ನಮ್ಮ ಸ್ಕೂಲ್ಗೆಲ್ಲ ಚೀಫ್ ಗೆಸ್ಟಾಗಿ ಬಂದಿದ್ದರು. ಸೊ ಇನಿಷಿಯಲಿ ಅಲ್ಲಿಂದ ಒಂದು ಸ್ಟಾರ್ಟ್ ಆದಂಥ ಕನಸು ಸರ್. ಆ್ಯಂಡ್ ಬೆಳೀತಾ ಈವನ್ ತಂದೆ ಕೂಡ ಭಾಳಷ್ಟು ಸಿವಿಲ್ ಸರ್ವಿಸಸ್ ಬಗ್ಗೆ ಮಾಹಿತಿ ನೀಡ್ತಿದ್ರು. ಸೊ ಅದೊಂದೆಲ್ಲ ಸೇರಿ ಡೆಫಿನೆಟ್ಲಿ ಅದೊಂದು ಕನಸು ಅಲ್ಲಿಂದನೇ ಶುರು ಆಗಿತ್ತು ಸರ್. ಈಗ ಅನೇಕರು ಅನ್ಕೋತಾರೆ, ಈಗ ಸಿವಿಲ್ ಸರ್ವೆಂಟ್ ಆಗಿ UPSC ಅಂತಹ ಒಂದು ಪರೀಕ್ಷೆನ ಫೇಸ್ ಮಾಡಬೇಕಂದ್ರೆ ನಾವು ತುಂಬ ಬ್ರಿಲಿಯಂಟ್ ಆಗಿರಬೇಕು, ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಸೊ ತಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ತುಂಬ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಸಾಮಾನ್ಯ ವಿದ್ಯಾರ್ಥಿಯಾಗಿ ಬಂದಿದ್ದ? ಹೇಗಿತ್ತು ನಿಮ್ಮ ಬಾಲ್ಯದ ಶಿಕ್ಷಣ ಮತ್ತು ಆ ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ಬಂತು ಅಂತ ನಿಮ್ಮದು? ನನ್ನ ಬಗ್ಗೆ ಹೇಳ್ಬೇಕಂದ್ರೆ ರ್ಯಾಂಕ್ ಸ್ಟೂಡೆಂಟ್ ಅಂತೂ ಇರಲಿಲ್ಲ ಸರ್. ಬಟ್ ಅಕಾಡೆಮಿಕಲ್ಲಿ ಐ ವಾಸ್ ಇನ್ಕ್ಲೈಟ್. ನನಗೆ ಇಂಟ್ರೆಸ್ಟ್ ಇತ್ತು ಓದೋದ್ರ ಬಗ್ಗೆ. ಸ್ಕೂಲಿಂದಲೂ ನನಗೆ ಸೋಷಿಯಲ್ ಸೈನ್ಸಸ್, ಹಿಸ್ಟ್ರಿ, ಪೊಲಿಟಿ, ಜಾಗ್ರಫಿ ಇವೆಲ್ಲ ತುಂಬ ಇಷ್ಟ ಆಗ್ತಿತ್ತು. ಸೊ ಅದರಲ್ಲಿ ಅಭಿರುಚಿ ಇತ್ತು ಸರ್. ಬಟ್ ಈ ಎಕ್ಸಾಮ್ಗೆ ಬರೀ ನಾಲೆಜ್ ಅಥವಾ ಒಂದು ಇಂಟೆಲಿಜೆನ್ಸ್ ಬೇಕು, ದಟ್ಸ್ ನಾಟ್ ದ ಓನ್ಲಿ ಕ್ರೈಟೀರಿಯಾ ಸರ್. ಎಸ್, ಅದು ಬೇಕಾಗತ್ತೆ, ಬೇಸಿಕ್ ಕಾಂಪಿಟೇಟಿವ್ನೆಸ್ ಬೇಕಾಗತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಈ ಪರೀಕ್ಷೆಗೆ ತಾಳ್ಮೆ ಬೇಕು ಸರ್. ಇದಕ್ಕೆ ಏನು ಕುತೂಹಲ ಬೇಕು ಈ ಎಕ್ಸಾಮ್ ಬಗ್ಗೆ, ಈ ಎಕ್ಸಾಮ್ ತೊಗೋಬೇಕಂತಂದ್ರೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಇಂಟೆಲಿಜೆನ್ಸ್ ಆರ್ ನಾಲೆಜ್, ಬಟ್ ಆಲ್ಸೋ ಒಂದು ಪೇಷನ್ಸ್ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು, ಆ್ಯಂಡ್ ಹಾರ್ಡ್ ವರ್ಕಿಂಗ್ ನೇಚರ್ ಇರಬೇಕು ಸರ್. ಸರ್, ಈ UPSC ಅನ್ನೋದು ಒಂದು ತುಂಬ ಹಾರ್ಡ್ ವರ್ಕ್. ನೀವು ಹೇಳ್ದಂಗೆ ಹಾರ್ಡ್ ವರ್ಕಲ್ಲೇ ಮಾಡಬೇಕಾಗುತ್ತೆ. ನಿಮ್ಮ ಸಿದ್ಧತೆ ಹೇಗಿತ್ತು? ಇದಕ್ಕೆ ಯಾವ ಥರ ಟೈಮ್ನ ಫಿಕ್ಸ್ ಮಾಡ್ಕೋತಾ ಇದ್ರಿ? ಸರ್, ನನ್ನ ಮೊದಲು 3 ಪ್ರಯತ್ನ ನಾನು ಒಬ್ಬ ಫುಲ್ ಟೈಮ್ ಆಸ್ಪಿರೆಂಟಾಗಿ ನಾನು
ಶುರು ಮಾಡಿದೆ. ಸೊ ಆವಾಗ ಐ ಥಿಂಕ್ ಅಲ್ಲೇ ಭಾಳಷ್ಟು ನನ್ನ ಫೌಂಡೇಶನ್ ಆಯಿತು. ಅದಾದಮೇಲೆ ನನಗೆ PWDನಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಸಿಗುತ್ತೆ. ಅದನ್ನ ಜಾಯಿನ್ ಮಾಡಿದಾಗ ನನಗೆ ಅಫ್ಕೋರ್ಸ್ ಟೈಮ್ ತುಂಬ ಶಾರ್ಟೇಜ್ ಆಗುತ್ತೆ. ಸೊ 10 to 6 ಆಫೀಸಲ್ಲೇ ಕಳೆದಾಗ ಭಾಳ ಕಮ್ಮಿ ಟೈಮ್ ಉಳಿಯುತ್ತೆ. ಸೊ ಆ ಟೈಮ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡೆ ಸರ್. ಪ್ರತಿಯೊಂದು ನಿಮಿಷನೂ ನಾನು ಈ ಎಕ್ಸಾಮ್ಗಂತಲೇ ತೆಗೆದಿಟ್ಟಿದ್ದೀನಿ. ಅದು ಬಿಟ್ಟರೆ ಎಲ್ಲ ವೀಕೆಂಡ್ಸ್ಗಳು ನಮಗೆ 2nd and 4th Saturday ಹಾಲಿಡೇ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪಬ್ಲಿಕ್ ಹಾಲಿಡೇಸ್ ಯೂಸ್ ಮಾಡಿದ್ದೀನಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ವಾಸ್ ದ ಕೀ ಸರ್. ಬಿಕಾಸ್ ಈ ಎಕ್ಸಾಮ್ಗೆ ತುಂಬ ಎಫರ್ಟ್ಸ್ ಬೇಕಾಗತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ವಿತ್ ಜಾಬ್ ನನಗೆ ಅಷ್ಟು ಟೈಮ್ ಸಿಗಲಿಲ್ಲ. ಸೊ ಏನಿತ್ತು ಇರೋ ಕಾಲಾವಕಾಶನೇ ಕರೆಕ್ಟಾಗಿ ಯೂಸ್ ಮಾಡಿಕೊಂಡೆ ಸರ್. ಓಕೆ ಸರ್, ಇವಾಗ ಈ UPSC ಅಂತ ಬಂದಾಗ ಸಬ್ಜೆಕ್ಟ್ಗಳನ್ನ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಅನ್ನೋದು ತುಂಬ ಗೊಂದಲಗಳಿರುತ್ತೆ. ಸೊ ತಾವು ಡಿಗ್ರಿಯಲ್ಲಿ ಬಂದಾಗ ಯಾವ ಥರ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಂಡ್ರಿ ಅವತ್ತು, ಮತ್ತು ನಮ್ಮ ಈ ನೆಕ್ಸ್ಟ್ ಬರುವಂಥ ಜನ್ರೇಷನ್ ಏನಿದೆ ಅವರಿಗೆ ಯಾವ ಥರ ಸಲಹೆಗಳನ್ನ ಕೊಡ್ತೀರಾ, ಯಾವ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೋಬೋದು ಅನ್ನೋಂಥ ಸಲಹೆ ಕೊಡ್ತೀರಾ ಸರ್? ಸರ್, ಇದರಲ್ಲಿ ಹೆಂಗಿದೆ, UPSCನಲ್ಲಿ ಒಂದು ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತೀವಿ. ಈ ಒಂದು ಸಬ್ಜೆಕ್ಟು 2 ಪೇಪರ್ ಆಗಿ ಡಿವೈಡ್ ಆಗಿರುತ್ತೆ. 215 to 2 500 ಮಾರ್ಕ್ಸ್ ಅದೇ ಇರುತ್ತೆ ಸರ್ ಮೇನ್ಸಲ್ಲಿ. ಸೊ ಆಪ್ಷನಲ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಡಿಸಿಷನ್. ನಂದು ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದಿದ್ದಕ್ಕೆ ಆ್ಯಂಡ್ ಇಂಜಿನಿಯರಿಂಗ್ ಸರ್ವಿಸಸ್ ಮತ್ತು ಗೇಟ್ ಪರೀಕ್ಷೆ ಕೋಚಿಂಗ್ ತೊಗೊಂಡಿದ್ದಕ್ಕೆ ನಾನು ಸಿವಿಲ್ ಇಂಜಿನಿಯರಿಂಗ್ ಆಗಿ ನನ್ನ ಆಪ್ಷನಲ್ ಸಬ್ಜೆಕ್ಟನ್ನು ತೊಗೊಳ್ತೀನಿ ಸ್ಟಾರ್ಟಿಂಗಲ್ಲಿ. ಬಟ್ ಲೇಟರ್ ಆನ್ ಐ ಫೆಲ್ಟ್ ಅದು ಒಂದು ಸೂಟಬಲ್ ಆಪ್ಷನಲ್ ಅಲ್ಲ ಸಿವಿಲ್ ಸರ್ವಿಸಸ್ಗೆ, ಬಿಕಾಸ್ ತುಂಬ ಲೆಂದಿ ಇತ್ತು. ಸೊ ನನ್ನ ಲೇಟರ್ ಆನ್ ನಾನು ಪೊಲಿಟಿಕಲ್ ಸೈನ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ PSIR ಅಂತ ಏನಂತೀವಿ ಆ ಸಬ್ಜೆಕ್ಟ್ಗೆ ಚೇಂಜ್ ಮಾಡಿದೆ ಸರ್. ಸೊ ನನ್ನ ಸಜೆಷನ್ಸ್ ಟು ನ್ಯೂ ಆಸ್ಪಿರೆಂಟ್ಸ್ ಏನಂತಂದರೆ, ಆಪ್ಷನಲ್ ಸಬ್ಜೆಕ್ಟ್ ಬೇಸ್ಡ್ ಆನ್ ಯುವರ್ ಓನ್ ಇಂಟ್ರೆಸ್ಟ್. ನಿಮಗೆ ಅದರಲ್ಲಿ ಅಭಿರುಚಿ ಇರಬೇಕು, ಆಸಕ್ತಿ ಇರಬೇಕು, ಕುತೂಹಲ ಇರಬೇಕು. ಇವು 3 ಬೇಕೇ ಬೇಕು ಸರ್. ಜಸ್ಟ್ ಬಿಕಾಸ್ ಸಮ್ ಯಾರೋ ಟಾಪರ್ ಈ ಸಲ ಒಂದು ಯಾವುದೋ ಸಬ್ಜೆಕ್ಟ್ ತೊಗೊಂಡು ಪಾಸ್ ಆಗಿದ್ದಾನಂತ ನಾನು ಅದನ್ನೇ ತೊಗೋತೀನಿ, ಇದು ರೈಟ್ ಡಿಸಿಷನ್ ಅಲ್ಲ. ಸೊ ಫಸ್ಟ್ ಆ ಸಬ್ಜೆಕ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತೊಗೋಬೇಕು. ದೇರ್ ಆಫ್ಟರ್ ಒಂದು 4-5 ಸಬ್ಜೆಕ್ಟ್ಸ್ನ ಶಾರ್ಟ್ ಲಿಸ್ಟ್ ಮಾಡಿ ಬೇಸ್ಡ್ ಆನ್ ಟ್ರೆಂಡ್ಸ್ ಏನಿದೆ, ಕರೆಂಟ್ ಟ್ರೆಂಡ್ಸ್ ಏನಿದೆ, ಬೇರೆ ಟಾಪರ್ಸ್ದು ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಕೇಳಿಕೊಂಡು ವಿ ಶುಡ್ ಡಿಸೈಡ್. ಓಕೆ ಸರ್, ಇವಾಗ UPSCನ ಪಾಸ್ ಮಾಡೋವಂಥವ್ರು ತುಂಬ ಜನ ಸಿಗ್ತಾರೆ. ಆದರೆ ಅದೆಲ್ಲ ನೀವು ವಿಭಿನ್ನವಾಗಿ ಕಾಣಿಸ್ಕೊತೀರಿ. ಯಾಕಂದರೆ ಒಂದು ಕಡೆ ಓದು, ಇನ್ನೊಂದು ಕಡೆ ಕೆಲಸ, ನೀವು ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಕೂಡ ನಿರ್ವಹಿಸ್ತಾ ಇರ್ತೀರ, ಇನ್ನೊಂದು ಕಡೆ ಫ್ಯಾಮಿಲಿ. ಈ 3ಅನ್ನು ನಿಭಾಯಿಸಿದ ರೀತಿ ಹೇಗಿತ್ತು? ಯಾಕಂದರೆ ಈಗ ತುಂಬ ಜನ ಅಂದ್ಕೋತಾರೆ ನಾವು ಕೂಡ UPSCನ ಬರೀಬಹುದಿತ್ತು ಅನ್ನೋಂಥದ್ದನ್ನ ಅಂದ್ಕೊಂಡಿರ್ತಾರೆ, ಆದರೆ ಟೈಮ್ ಆಗೋಗಿರುತ್ತೆ. ಆದರೆ ಈ 3ಅನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ದು ಹೇಗಿತ್ತು ಸರ್ ನಿಮ್ಮ? ಡೆಫಿನೆಟ್ಲಿ ಸರ್, ಈಸಿ ಅಂತೂ ಇರಲಿಲ್ಲ, ಅಷ್ಟಂತೂ ಹೇಳ್ತೀನಿ. ಇಟ್ ವಾಸ್ ಡಿಫಿಕಲ್ಟ್ ಭಾಳ ಇತ್ತು. ಬಟ್ ಆಗಲೇ ಹೇಳ್ದಂಗೆ ಸರ್, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ಸ್ಕಿಲ್ ಇಲ್ಲಿ. ಭಾಳಷ್ಟು ಸೋಷಲ್ ಲೈಫ್ನ ಕಟ್ ಡೌನ್ ಮಾಡಬೇಕಾಗತ್ತೆ. ಆಗಲೇ ಹೇಳ್ದಂಗೆ ಎಲ್ಲ ಪಬ್ಲಿಕ್ ಹಾಲಿಡೇನೂ ನಾನು ಈ ಎಕ್ಸಾಮ್ಗಂತಲೇ ತೆಗೆದಿಟ್ಟಿದ್ದೀನಿ. ಎಲ್ಲ ವೀಕೆಂಡ್ಸ್ಗಳು, ಎಲ್ಲ ಯಾವುದೇ ಥರ ಲಿಂಕ್ ಹಾಲಿಡೇಸ್ ಇರಲಿ ಎಲ್ಲನೂ ನಾನು ಇದಕ್ಕೆ ತೆಗೆದಿಟ್ಟಿದ್ದೀನಿ. ಅಫ್ಕೋರ್ಸ್ ಇದೆಲ್ಲ ನನ್ನ ಪ್ರಯತ್ನ ಆದ್ರೂ ಫ್ಯಾಮಿಲಿ ಸಪೋರ್ಟ್ ಭಾಳ ಬೇಕಾಗತ್ತೆ. ಸೊ ಡೆಫಿನೆಟ್ಲಿ ಇಲ್ಲಿ ನನ್ನ ಹೆಂಡತಿಯ ಲೋಚನ ತುಂಬ ನನಗೆ ಸಹಕರಿಸಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾಳೆ. ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ನನ್ನ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಕಟ್ನಿಟ್ಟಾಗಿ ಶಿ ಹ್ಯಾಸ್ ಬ್ಯಾಲೆನ್ಸ್ ಎವ್ರಿಥಿಂಗ್. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ಕೊಲೀಗ್ಸ್ ವರ್ಕ್ ಪ್ಲೇಸಲ್ಲೂ ಭಾಳ ಸಹಕರಿಸಿದ್ದಾರೆ. ಸೊ ಅದರಲ್ಲಿ ಐ ವಾಸ್ ಲಕ್ಕಿ. ಸೊ ಅದಕ್ಕೆ ಇದೆಲ್ಲ ಕೂಡಿ ಬಂದು ಐ ಥಿಂಕ್ ಐ ಹ್ಯಾವ್ ಮ್ಯಾನೇಜ್ ಮೈ ಟೈಮ್. ಇಲ್ಲಾಂದರೆ ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಸರ್. ಈಗ ಒಂದು ಅಂದರೆ ಮನಿ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಎಷ್ಟೋ ಜನ ಬ್ರಿಲಿಯಂಟ್ ಇರ್ತಾರೆ, ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಈ ಒಂದು UPSC ಅಂತ ಎಕ್ಸಾಮ್ನ ತಗೋಬೋದಾ? ಯಾವ ರೀತಿಯಾಗಿ ಅವರು ಇದನ್ನು ಸೆಟ್ ಮಾಡ್ಕೋಬೋದು ಅಂತ ಅನ್ಸುತ್ತೆ ಸರ್ ಈ ಎಕ್ಸಾಮ್ಗೆ? ಸರ್ ಡೆಫಿನೆಟ್ಲಿ ಲೈಕ್ ಈಗ ಡೆಲ್ಲಿಗೆ ಹೋಗಿ ನಾನು ಕೋಚಿಂಗ್ ತೊಗೋತೀನಿ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಕಾಸ್ಟ್ಲಿ. ಈಗ ಫೌಂಡೇಶನ್ ಕೋರ್ಸ್ಗಳೇ ಅಲ್ಲಿ 1.5-2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಮೇಲೆ PG ಮತ್ತು ಫುಡ್ ಮೆಸ್ ಎಲ್ಲ ಸೇರಿದ್ರೆ ಭಾಳ ಖರ್ಚಾಗತ್ತೆ. ಬಟ್ ಈಗಿನ ದಿನಮಾನಗಳಲ್ಲಿ UPSC ಪ್ರಿಪ್ರೇಷನ್ ಭಾಳ ಡೆಮೋಕ್ರಟೈಸ್ ಆಗಿದೆ ಸರ್, ಥ್ರೂ ಆನ್ಲೈನ್ ಪ್ರಿಪ್ರೇಷನ್. ಸೊ ಭಾಳಷ್ಟು ಆನ್ಲೈನ್ ರಿಸೋರ್ಸಸ್ ಇದ್ದಾವೆ, ಮನೇಲಿ ಕೂತೇ ಓದ್ಬೋದು. ಆ್ಯಂಡ್ ಬೆಂಗಳೂರು ಹೈದರಾಬಾದ್ ಬೇರೆ ಎಲ್ಲ UPSC ಹಬ್ಸ್ ಆಗಿ ಡೆವಲಪ್ ಆಗ್ತಿದೆ. ಸೊ ಇವನ್ನೆಲ್ಲ ಯೂಸ್ ಮಾಡ್ಕೋಬೋದು ಸರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ಗ್ರ್ಯಾಜುಯೇಟ್ ಆಗೋಕ್ಕಿಂತ ಮುಂಚೆನೇ ಈ ಎಕ್ಸಾಮ್ ಬಗ್ಗೆ ಪ್ರಿಪ್ರೇಷನ್ ಶುರು ಮಾಡಬೇಕು. ಸೊ ಸ್ಟಾರ್ಟ್ ಅರ್ಲಿ. ಆ್ಯಂಡ್ ಲೆಟ್ಸ್ ಸೇ ಫಸ್ಟ್ 2-3 ಅಟೆಂಪ್ಟಲ್ಲಿ ಆಗಲಿಲ್ಲ, ಪ್ರಿಲಿಮ್ಸ್ ಆಗಲಿಲ್ಲ ಅಂದರೆ
ಮೈ ಸಜೆಷನ್ ಇಸ್ ಗೋ ಫಾರ್ ಅ ಪ್ಲ್ಯಾನ್ ಬಿ, ಹ್ಯಾವ್ ಅ ಪ್ಲ್ಯಾನ್ ಬಿ. ಭಾಳ ಆಸ್ಪಿರೆಂಟ್ಸ್ಗೆ ಪ್ಲ್ಯಾನ್ ಬಿನೇ ಇರಲ್ಲ. ಸೊ ಅವ್ರಿಗೆ ಎಲ್ಲ ಅಟೆಂಪ್ಟ್ಸ್ ಮುಗಿದ ಮೇಲೆ ದೇ ಸ್ಟಾರ್ಟ್ ಥಿಂಕಿಂಗ್ ಏನು ಮಾಡಬೇಕು ಅಂತ. ಸೊ ಐ ಫೀಲ್ ದಟ್ ಈಸ್ ನಾಟ್ ದ ರೈಟ್ ಸ್ಟ್ರಾಟಜಿ. ಸೊ ಪ್ಲ್ಯಾನ್ ಬಿ ಏನು ಅನ್ನೋದು ಮುಂಚೆನೇ ಅದನ್ನು ಡಿಸೈಡ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ಪ್ಲ್ಯಾನ್ ಎಗೆ ಸಪೋರ್ಟ್ ಆಗಬೇಕು. ಓಕೆ, ಈಗ ತುಂಬ ಜನ ಅನ್ಕೋತಾರೆ ನನಗೆ ಒಳ್ಳೆ ರೀತಿಯಾಗಿ ಕೋಚಿಂಗ್ ಸಿಕ್ಕಿಲ್ಲ, ನನಗೆ ಯಾವ ಥರ ಓದಬೇಕು ಅಂತ ಗೊತ್ತಾಗಿಲ್ಲ ಅಂತೆಲ್ಲ ಅನ್ಕೋತಾರೆ. ಸೊ ಈ UPSC ಎಕ್ಸಾಮ್ಗೆ ಕೋಚಿಂಗ್ ಎಷ್ಟು ಮುಖ್ಯ ಆಗುತ್ತೆ ಸರ್? ಸರ್, ಕೋಚಿಂಗ್ ಡೆಫಿನೆಟ್ಲಿ ಎಸ್, ಇಟ್ ಹ್ಯಾಸ್ ಇಟ್ಸ್ ರೋಲ್. ಬಟ್ ಕೋಚಿಂಗ್ ತೊಗೊಂಡಿರೋರೆಲ್ಲ ಪಾಸ್ ಆಗೋದು ಇಟ್ ಈಸ್ ಮಿತ್. ಆ ಥರ ಏನಿಲ್ಲ. ಬಿಕಾಸ್ ಈ ಎಕ್ಸಾಮ್ ಭಾಳ ಡೈನಮಿಕ್ ಆಗಿದೆ ಸರ್. ಸೊ ಈವನ್ ಕೋಚಿಂಗ್ ವಿಲ್ ಗಿವ್ ಯು ಒಂದು ಬೇಸಿಕ್ ಒಂದು ಪ್ಲ್ಯಾನ್ ಹಾಕ್ಕೊಡುತ್ತೆ, ಬ್ಲೂ ಪ್ರಿಂಟ್ ಕೊಡುತ್ತೆ ಅಷ್ಟೇ. ಅದು ಬಿಟ್ಟರೆ ಐ ಫೀಲ್ ಓವರ್ ಆಲ್ ಇನ್ ಅ ಕ್ಯಾಂಡಿಡೇಟ್ ಸಕ್ಸಸ್ ಅದೊಂದು ಲೆಸ್ ದೆನ್ 10% 15% ಅಷ್ಟೇ ಕಂಟ್ರಿಬ್ಯೂಷನ್. ರೆಸ್ಟ್ ಆಲ್ ಇಟ್ ಈಸ್ ಪ್ಯೂರ್ಲಿ ಇಂಡಿವಿಜುವಲ್ಸ್ ಹಾರ್ಡ್ ವರ್ಕ್. ಹೀಸ್ ಓನ್ ಪ್ರತಿನಿತ್ಯ ಏನು ಟೆಸ್ಟ್ ಬರೆಯೋದಾಗಲಿ, ರಿವಿಷನ್ಸ್ ಮಾಡೋದಾಗಲಿ, ಡಿಸ್ಕಷನ್ಸ್ ಆಗಲಿ, ಇಟ್ ಈಸ್ ಅಲ್ಟಿಮೇಟ್ಲಿ ಇಂಡಿವಿಜುವಲ್ ದ ಎಫರ್ಟ್ಸೇ ಸರ್. ಸೊ ಕೋಚಿಂಗ್ ಇಂಪಾರ್ಟೆಂಟ್ ಎಸ್, ಬಟ್ ಅಲ್ಟಿಮೇಟ್ಲಿ ಐ ಫೀಲ್ ಇಂಡಿವಿಜುವಲ್ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ಈಗ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅಂತ ಬಂದಾಗ ತುಂಬ ಜನಕ್ಕೆ ನಾಲೆಡ್ಜ್ ಇರುತ್ತೆ, ಅವರು ಒಂದಷ್ಟು ಎಬಿಲಿಟಿ ಇರುತ್ತೆ, ಅವರಿಗೆ UPSC-ವರೆಗೂ ಹೋಗ್ಬೋದು, ಅವರು ಪಾಸ್ ಮಾಡ್ಬೋದು ಅನ್ನೋಂಥ ಎಬಿಲಿಟಿ. ಆದರೆ ಭಾಷಾ ಸಮಸ್ಯೆ, ಇಂಗ್ಲೀಷ್ ಇರ್ಬೋದು, ಹಿಂದಿ, ಇವ್ ಮಧ್ಯೆ ಕನ್ನಡದ ಮಕ್ಕಳಿಗೆಲ್ಲ ಒಂದು ಕಡೆ ಕಷ್ಟ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ಸೊ ಇದನ್ನು ಯಾವ ರೀತಿಯಾಗಿ ಮೀರಿ UPSC-ಯನ್ನು ಪಾಸ್ ಆಗ್ಬೋದು ಅಂತ ಹೇಳ್ತಾರೆ ಸರ್? ಅಗೇನ್ ಕನ್ನಡದಲ್ಲಿ ಪಾಸ್ ಆಗೋದು ಎಸ್, ಇಟ್ ಈಸ್ ಡಿಫಿಕಲ್ಟ್, ಬಟ್ ಇಂಪಾಸಿಬಲ್ ಏನಿಲ್ಲ. ಭಾಳಷ್ಟು ಎಕ್ಸಾಂಪಲ್ಸ್ ಪ್ರತಿ ವರ್ಷ ನಮ್ಗೆ ಸಿಗ್ತವೆ. ನನ್ನ ಫ್ರೆಂಡ್ ಸರ್ಕಲಲ್ಲೇ ಭಾಳಷ್ಟು ಕನ್ನಡ ಮೀಡಿಯಮಲ್ಲೇ ಓದಿ ಕನ್ನಡದಲ್ಲೇ ಈ ಎಕ್ಸಾಮ್ನ ಬರೆದು ಪಾಸ್ ಆಗಿದ್ದಾರೆ. ಈಗ ಕನ್ನಡದಲ್ಲೇ ರಿಸೋರ್ಸಸ್ ಡೈರೆಕ್ಟ್ ಟ್ರಾನ್ಸ್ಲೇಟ್ ಆದಂಥ ರಿಸೋರ್ಸಸ್ ಭಾಳಷ್ಟು ಆಲ್ರೆಡಿ ಅವೈಲೇಬಲ್ ಇದೆ, ಅದನ್ನು ಕೂಡ ತೊಗೋಬೋದು. ಬಟ್ ಐ ಫೀಲ್ ಅಲ್ಟಿಮೇಟ್ಲಿ ಸರ್, ಈ ಎಕ್ಸಾಮ್ ಈಸ್ ಅನ್ ಆಲ್ ಇಂಡಿಯಾ ಸರ್ವಿಸ್. ಸೊ ಇದೊಂದು ಆಲ್ ಇಂಡಿಯಾ ಸರ್ವಿಸ್ ಇದ್ದಿದ್ದಕ್ಕೆ ಐ ಫೀಲ್ ಲರ್ನಿಂಗ್ ಇಂಗ್ಲೀಷ್ ಈಸ್ ಇಂಪಾರ್ಟೆಂಟ್. ಸೊ ಅಲ್ಟಿಮೇಟ್ಲಿ ಇದೊಂದು ಆಲ್ ಇಂಡಿಯಾ ಸರ್ವಿಸ್ ಇದ್ದಿದ್ದಕ್ಕೆ ಭಾಳಷ್ಟು ಈಗ ಬೇರೆ ರಾಜ್ಯಕ್ಕೆ ಪೋಸ್ಟಿಂಗ್ ಆದಾಗ ಆ ರಾಜ್ಯದ ಭಾಷೆ ಕಲಿಯೋಕ್ಕಿಂತ ಇಂಗ್ಲೀಷ್ ಕಲಿಯೋದು ಈಸ್ ಈವನ್ ಬೆಟರ್ ಅಂತ. ಸೊ ಎಸ್, ಎರಡು ಥರ ಆಪ್ಷನ್ಸ್ ಇದೆ. ಬಟ್ ಅಲ್ಟಿಮೇಟ್ಲಿ ಸ್ವಲ್ಪ ಇಂಗ್ಲೀಷ್ನು ಇಂಪ್ರೂವ್ ಮಾಡಬೇಕು, ಅದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಸರ್. ಸರ್, ಈಗ UPSC ಅಂತ ಬಂದರೆ ಒಂದೇ ಅಟೆಂಪ್ಟಿಗೆ ನಮ್ಗೆ ಕಂಪ್ಲೀಟ್ ಮಾಡ್ತೀನಿ ಅನ್ನೋರು ತುಂಬ ಬೆರಳೆಣಿಕೆ ಎಷ್ಟು ಜನ ಸಿಗ್ಬೋದು. ನೀವೇ ಈಗ ಇಲ್ಲಿ ಉದಾಹರಣೆಯಾಗಿ ನಿಂತಿದ್ದೀರಾ, 5 ಅಟೆಂಪ್ಟ್ಗಳಲ್ಲಿ ಪ್ರಯತ್ನ ಮಾಡಿದ್ದೀರಾ, ಆದರೆ 6ನೇ ಅಟೆಂಪ್ಟಲ್ಲಿ ಸಕ್ಸಸ್ ಆಗಿದೆ. ಸೊ ಈ ಒಂದು ನಿಮ್ಮ ಸಕ್ಸಸ್ ಜರ್ನಿನ ಈಗ ಆಸ್ಪಿರೆಂಟ್ಗಳೇನಿರ್ತಾರೆ ಅವರಿಗೆ ಏನು ಸಲಹೆ ಕೊಡ್ತೀರಾ? ಅಂದರೆ ಈಗ ಒಂದೇ ಅಟೆಂಪ್ಟ್ ಮಾಡಿ ಅಯ್ಯೋ ಎಲ್ಲ ಮುಗ್ದೋಯ್ತು ಅಂತ ಹೇಳಿ ಕೂರೋರಿಗೆ, ಆ ಥರ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್, ಅದೇ ನನ್ನ ಮಿಸ್ಟೇಕ್ಸ್ನ ಇಫ್ ದೇ ಅಂಡರ್ಸ್ಟ್ಯಾಂಡ್ ಅದನ್ನ ಅವಾಯ್ಡ್ ಮಾಡಿದ್ರೂ ಭಾಳಷ್ಟು ಬೇಗ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಆ್ಯಂಡ್ ಫಸ್ಟ್ ಅಟೆಂಪ್ಟಲ್ಲಿ ಏನು ಕ್ಲಿಯರ್ ಮಾಡ್ತಾರೆ ಅಂತ ನೀವು ಆಲ್ರೆಡಿ ಆವಾಗ ವ್ಯಕ್ತಪಡಿಸಿದ್ರಲ್ಲ, ಎಸ್ ಅದು ಇದೆ. ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದಂಥ ಭಾಳಷ್ಟು ಎಕ್ಸಾಂಪಲ್ಸ್ ಇದೆ. ಬಟ್ ಅಟೆಂಪ್ಟ್ ಒಂದೇದಾಗಿದ್ರೂ ಅದ್ರ ಹಿಂದೆ ಭಾಳಷ್ಟು ಎಫರ್ಟ್ಸ್ ಇರುತ್ತೆ ಸರ್. ಯೂಶ್ವಲಿ 2 to 3 ಇಯರ್ಸ್ ಓದಿ ನೆಕ್ಸ್ಟ್ ಆ ಒಂದು ಫಸ್ಟ್ ಅಟೆಂಪ್ಟ್ ಕೊಟ್ಟಿರ್ತಾರೆ. ಸೊ ಅಲ್ಟಿಮೇಟ್ಲಿ ಈ ಎಕ್ಸಾಮ್ಗೆ 2 to 3 ವರ್ಷ ಪ್ರಿಪ್ರೇಷನ್ ಬೇಕೇ ಬೇಕು ಸರ್. ಮಿನಿಮಮ್ ಆಫ್ 2 years ಪ್ರಿಪ್ರೇಷನ್ ಬೇಕೇ ಬೇಕು. ಈ ಎಕ್ಸಾಮ್ ಅರ್ಥ ಮಾಡ್ಕೊಳ್ಳೋಕ್ಕೆ 1 ವರ್ಷ ಹೋಗುತ್ತೆ, ಕೋಚಿಂಗಿಗೆ 1 ವರ್ಷ ಹೋಗುತ್ತೆ. ಸೊ ಐ ಫೀಲ್ 2.5 years ಇಸ್ ಬೇರ್ ಮಿನಿಮಮ್. ಸೊ ಅಷ್ಟು ಟೈಮ್, ಸಮಯ, ಎಫರ್ಟ್, ಪರಿಶ್ರಮ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಆಸ್ಪಿರೆಂಟ್ ರೆಡಿ ಇರಬೇಕು ಮೆಂಟಲಿ. ಆ್ಯಂಡ್ ಎಸ್, ನನ್ನ ಮಿಸ್ಟೇಕ್ಸ್ ಏನಂದರೆ ಸರ್, ನಾಟ್ ಚೂಸಿಂಗ್ ದ ರೈಟ್ ಆಪ್ಷನಲ್. ಆಗಲೇ ಹೇಳ್ದಂಗೆ ಸಿವಿಲ್ ಇಂಜಿನಿಯರಿಂಗಿಂದ PSRಗೆ ಶಿಫ್ಟ್ ಆದೆ. ಸೊ ಆಪ್ಷನಲ್ ಸಬ್ಜೆಕ್ಟ್ನ ಕರೆಕ್ಟಾಗಿ ಮುಂಚೆನೇ ಸೆಲೆಕ್ಟ್ ಮಾಡಿದ್ರೆ ಭಾಳಷ್ಟು ಟೈಮ್ನ ಉಳಿಸ್ಬೋದು. ಅದು ಬಿಟ್ಟರೆ ರಿಸೋರ್ಸಸ್, ನಂಬರ್ ಆಫ್ ಬುಕ್ಸ್ನ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಒಂದು ಸಬ್ಜೆಕ್ಟಿಗೆ 2-3 ಬುಕ್ಸ್ನ ಓದ್ತಿರ್ತೀವಿ, ಅದು ತಪ್ಪು ಸರ್. ಸೊ ಒಂದೇ ಬುಕ್ನ ಪದೇ ಓದಿ ರಿವೈಸ್ ಮಾಡೋದು ವಿಲ್ ಗಿವ್ ಬೆಟರ್ ರಿಸಲ್ಟ್ಸ್. ಸೊ ಇದೊಂದು 2ನೇ ಮಿಸ್ಟೇಕ್ ನಾನು ಮಾಡಿದ್ದು. ಅದು ಬಿಟ್ಟರೆ ಭಾಳಷ್ಟು ಅಗೇನ್ ಈ ಎಕ್ಸಾಮ್ UPSC ಅಂದರೆ ಬರೀ ಓದೋದು ಅಂತ ಅನ್ಕೋತೀವಿ. ಸೊ ಬರೀ ಓದೋದ್ರಷ್ಟೇ ಅಲ್ಲ, ಅದನ್ನು ಆ ನಾಲೆಜ್ನ ಯು ಹ್ಯಾವ್ ಟು ಪುಟ್ ಇಟ್ ಟು ಪ್ರಾಕ್ಟೀಸ್. ಅದು ಹೇಗೆ ಅಂದರೆ ಟೆಸ್ಟ್ ಸಿರೀಸ್, ಮಾಕ್ ಟೆಸ್ಟ್, ಅನುಕು ಪರೀಕ್ಷೆಗಳನ್ನ ಬರೆದು ಭಾಳಷ್ಟು ಟೆಸ್ಟ್ ಸಿರೀಸ್ ಆನ್ಸರ್ ರೈಟಿಂಗ್ ಮಾಡಿದ್ಮೇಲೆ ವಿ ವಿಲ್ ಗೆಟ್ ಟು ನೋ ನಮ್ಮ ನಾಲೆಜ್, ನಮ್ಮ ಪ್ರಿಪ್ರೇಷನ್ ಹೆಂಗಿದೆ ಅಂತ. ಸೊ ಇವೆರಡು ಮೂರನ್ನ ಬೇಗ ಮಾಡಿದ್ರೆ ಐ ಥಿಂಕ್ ಕಮ್ಮಿ ಅಟೆಂಪ್ಟ್ಸಲ್ಲಿ ಮಾಡ್ಬೋದು ಸರ್.
ನೀವು ಹೇಳಿದ್ರೆ ಈಗ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಅಂತ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಪ್ರತಿ ಪ್ರಶ್ನೆಗಳಿಗೆ ಇಷ್ಟು ಸಮಯ ಅಂತೇಳಿ ನಿಗದಿಪಡಿಸ್ಕೋಬೇಕಾಗುತ್ತೆ UPSC ಅಂತ. ಸೊ ಆ ಒಂದು ಪ್ರಾಕ್ಟೀಸ್ ಹೇಗಿತ್ತು ನಿಮ್ಮದು? ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರಿ? ಪ್ರತಿ ಪ್ರಶ್ನೆಗಳಿಗೆ ಎಷ್ಟು ನಿಮಿಷದೊಳಗೆ ಉತ್ತರ ಬರೀಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಸರ್? ಸರ್ ಅದೇ ಮುಖ್ಯ ಪರೀಕ್ಷೆನಲ್ಲಿ 250 ಮಾರ್ಕ್ಸ್ಗೆ ಒಂದು ಪೇಪರ್ ಇರುತ್ತೆ ಸರ್. ಸೊ 10 ಮಾರ್ಕಿನ 10 ಕ್ವಶನ್ಸ್ ಇರುತ್ತೆ, 15 ಮಾರ್ಕಿದ್ದು 10 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ 100 + 150 250 ಮಾರ್ಕ್ಸ್ ಇರುತ್ತೆ. ಸೊ ಒಂದು 10 ಮಾರ್ಕರ್ ಕ್ವಶನ್ ಬರೆಯೋಕ್ಕೆ ನಮ್ಮ ಹತ್ರ 7 ಮಿನಿಟ್ಸ್ ಅಷ್ಟೇ ಇರುತ್ತೆ. ಆ 7 ಮಿನಿಟ್ಸಲ್ಲಿ ಕ್ವಶನ್ನ ಓದಿ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಆನ್ಸರ್ ಇಟ್. ಮತ್ತು ಒಳ್ಳೆ ಹ್ಯಾಂಡ್ ರೈಟಿಂಗಲ್ಲೂ ಬರೀಬೇಕು, ಮೀನಿಂಗ್ಫುಲ್ಲಾಗೂ ಬರೀಬೇಕು. ಯೂನಿವರ್ಸಿಟಿ ಎಕ್ಸಾಮ್ಸಲ್ಲಿ ನಾವು ಇರೆಸ್ಪೆಕ್ಟಿವ್ ಆಫ್ ಅಲ್ಲಿ ಏನು ಕೇಳಿದ್ದಾರೆ ನಾವು ಬರೀತೀವಿ, ಪೇಜ್ ತುಂಬಿಸ್ತೀವಿ. ಅಲ್ಲಿ ಇದು ವರ್ಕ್ ಆಗಲ್ಲ ಸರ್ UPSCನಲ್ಲಿ. ಸೊ 15 ಮಾರ್ಕರ್ ಬರೆಯೋಕ್ಕೆ ಕೇವಲ ನಿಮ್ಮ ಹತ್ರ 10:30 ಇಂದ 11 ನಿಮಿಷ ಅಷ್ಟೇ ಇರುತ್ತೆ. ಸೊ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಸೊ ಅದಕ್ಕೆ ಇನಿಷಿಯಲಿ ಸ್ಟಾರ್ಟಿಂಗಲ್ಲೇ ಎಲ್ಲರೂ ಇದನ್ನು ಮಾಸ್ಟರ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಅನ್ ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್. ಸೊ ಭಾಳಷ್ಟು ಪ್ರಾಕ್ಟೀಸ್ ಮಾಡಿದೆ ಸರ್. ಈ ಸರಿ ನಾನು ಮೇನ್ಸ್ಗೆ ಭಾಳಷ್ಟು ಟೆಸ್ಟ್ ಸೀರೀಸ್ ಬರೆದೆ ಆಗಲೇ ಹೇಳ್ದಂಗೆ. ಸೊ ಮೇನ್ಸ್ ಏನು 7 ಎಕ್ಸಾಮ್ಸ್ ಆಗ್ತವೆ, ಪೇಪರ್ಸ್ ಆಗ್ತವೆ, ಅದನ್ನು ಆ ಥರ ನಾನು ಆಲ್ಮೋಸ್ಟ್ 4 ಇಟರೇಷನ್ಸ್ ಮಾಡಿದೆ. ಸೊ ಮತ್ತು ಅದು ಬಿಟ್ಟರೆ ಪ್ರತಿದಿನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದ್ದಾವೆ ಅವಕ್ಕೆ ಉತ್ತರ ಬರೀತಿದ್ದೆ 1-1.5 ಗಂಟೆ. ಸೊ ಈ ಥರ ನಾನು ಪ್ರಾಕ್ಟೀಸ್ ಮಾಡಿ ಫೈನಲಿ ಎಲ್ಲ ಪೇಪರ್ಸ್ನ ಕಂಪ್ಲೀಟ್ ಮಾಡೋವಂಥ ಒಂದು ಸಿಚುವೇಶನಲ್ಲಿ ಬಂತು ಸರ್. ಈಗ ನಿಮಗೆ ಮಾರ್ಕ್ಸ್ ಅಂತ ಅಂದರೆ ಈಗ ಪ್ರಿಲಿಮ್ಸು ಮತ್ತು ಮೇನ್ಸು ಎಷ್ಟು ಮಾರ್ಕ್ಸ್ಗಳು ಬಂತು ಅಂತೇಳಿ? ಸರ್ ಪ್ರಿಲಿಮ್ಸಲ್ಲಿ ಈ ಸಲ 92.67 ಕಟ್ ಆಫ್ ಇತ್ತು, ನನಗೆ 93.34 ಬಂತು. ಸೊ ಜಸ್ಟ್ 0.68 ನಾನು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದೆ. ಪ್ರೀವಿಯಸ್ ಅಟೆಂಪ್ಟ್ಸಲ್ಲಿ ಪ್ರಿಲಿಮ್ಸ್ ನಾನು ಆಲ್ಮೋಸ್ಟ್ 10-15 ಮಾರ್ಕ್ಸ್ ಎಕ್ಸ್ಟ್ರಾನೇ ಇರ್ತಿದೆ ಕಟ್ ಆಫ್ಕಿನ್ನ. ಬಟ್ ಈ ಸಲ ನನ್ನ ಹತ್ರ ಭಾಳ ಕಮ್ಮಿ ಟೈಮ್ ಇತ್ತು, 5th ಅಟೆಂಪ್ಟಿಂದ 6th ಅಟೆಂಪ್ಟ್ ಜಂಪ್ ಆಗೋಕ್ಕೆ. ಸೊ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಕಮ್ಮಿ ಇತ್ತು. ಸೊ ಅದಕ್ಕೆ ಜಸ್ಟ್ ಬಾರ್ಡರಲ್ಲಿ ಪಾಸ್ ಆದೆ ಫಾರ್ಚುನೇಟ್ಲಿ. ಮೇನ್ಸಲ್ಲಿ ನನಗೆ ಈ ಸಲ ಟೋಟಲ್ ಮೇನ್ಸ್ ಮಾರ್ಕ್ಸ್ ಇರೋದು 1750 ಸರ್. ಅದರಲ್ಲಿ ನನಗೆ 816 ಬಂತು ಸರ್. ಆ್ಯಂಡ್ ಇಂಟರ್ವ್ಯೂ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ 275, ಅದರಲ್ಲಿ 195 ಬಂತು ಸರ್. ಸೊ ಓವರಾಲ್ ಬರೀ ಮೇನ್ಸ್ ಮತ್ತು ಇಂಟರ್ವ್ಯೂ ಮಾರ್ಕ್ಸ್ನ ಟೋಟಲ್ ಕನ್ಸಿಡರ್ ಮಾಡ್ತಾರೆ. ಸೊ ಅವೆರಡು ಕಂಬೈನ್ ಮಾಡಿದ್ರೆ 2025 ಆಗುತ್ತೆ. ನನ್ನ ಫೈನಲ್ ಮಾರ್ಕ್ಸ್ 1011 ಸರ್. ಈ 1011 ಮಾರ್ಕ್ಸ್ಗೆ ನಂಗೆ 53 ರ್ಯಾಂಕ್ ಬಂತು ಸರ್. ಓಕೆ ಸರ್, ಇವಾಗ IAS ಆಗಬೇಕು ಅಂತ ಅಂದ್ಕೊಂಡವ್ರಿಗೆ, ಈಗ ಅದೊಂದು ಸಕ್ಸಸ್ ಆಗಬೇಕು ನಾವು ಅಂದ್ಕೊಂಡವರು, ಪ್ರತಿದಿನ ಅವರು ಯಾವ ರೀತಿಯಾದಂತಹ ಒಂದು ಸ್ಟಡಿಯನ್ನು ಮಾಡಬೇಕಾಗುತ್ತೆ, ಪ್ರತಿದಿನ ಎಷ್ಟು ಗಂಟೆಗಳನ್ನು ಅದಕ್ಕೋಸ್ಕರ ಮೀಸಲಿಡಬೇಕಾಗುತ್ತೆ ಅಂತ ಅನಿಸುತ್ತೆ ಸರ್? ಸರ್ ಫುಲ್ ಟೈಮ್ ಪ್ರಿಪೇರ್ ಮಾಡ್ತಿದ್ರೆ ಅಟ್ಲೀಸ್ಟ್ 8 to 10 hours ಓದಲೇಬೇಕು ಸರ್. ಆಮೇಲೆ ಇಟ್ ಈಸ್ ನಾಟ್ ಜಸ್ಟ್ ನಂಬರ್ ಆಫ್ ಅವರ್ಸ್ ಬಟ್ ಕನ್ಸಿಸ್ಟೆನ್ಸಿ ಆಫ್ ಅವರ್ಸ್ ಸರ್. ಸೊ ಈಗ 8 hours ಓದ್ತೀನಿ ಅಂದರೆ ಪ್ರತಿದಿನ ಅದೇ ರೂಟೀನ್, ಅದೇ ಶೆಡ್ಯೂಲ್ನ ಫಾಲೋ ಮಾಡಬೇಕಾಗತ್ತೆ. ದ್ಯಾಟ್ ವಿಲ್ ಗಿವ್ ಬೆಟರ್ ರಿಸಲ್ಟ್ಸ್. ಸೊ ನಾನು ನನ್ನ ದಿನದ ಹೆಂಗೆ ನ್ಯೂಸ್ ಪೇಪರಿಂದ ಶುರು ಮಾಡ್ತಿದ್ದೆ ಸರ್. ಸೊ ಅಲ್ಲಿ ನ್ಯೂಸ್ ಪೇಪರ್ ಓದೋಕ್ಕೆ 1 ಗಂಟೆ ಕೊಡ್ತಿದ್ದೆ. ಅದಾದಮೇಲೆ ಯೂಶ್ವಲಿ ಒಂದು ಟೆಸ್ಟ್ ಪೇಪರ್ ಏನಾದರೂ ಸಾಲ್ವ್ ಮಾಡ್ತಿದ್ದೆ ಅಥವಾ ಪ್ರಿಲಿಮ್ಸ್ಗೆ ಅಂತ ಓದ್ತಿದ್ದೆ. ದೆನ್ ಲಂಚ್ ಬ್ರೇಕ್ ತನಕ ಮುಗಿಸಿ ದೆನ್ ಮೇನ್ಸ್ಗೆ ಓದ್ತಿದ್ದೆ ಹಾಫ್ ಆಫ್ ದ ಡೇ ಅದನ್ನು. ಆಮೇಲೆ ವೀಕ್ಲಿ ಟೆಸ್ಟ್ ಬರೀತಿದ್ದೆ ಸರ್. ಸೊ ದಿಸ್ ಶುಡ್ ಬಿ ಯುವರ್ ಎವ್ರಿ ಡೇ ಒಂದು ಡಿಸ್ಟ್ರಿಬ್ಯೂಷನ್. ನಾವು ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ನಾವು ಹೇಗೆ ಓದ್ತೀವಿ, ಯಾವುದನ್ನು ಓದ್ತೀವಿ ಅನ್ನೋದು ಡೆಫಿನೆಟ್ಲಿ ಸರ್. ಯಾಕಂದರೆ ಆಗಲೇ ಹೇಳ್ದಂಗೆ ಟೂ ಮೆನಿ ರಿಸೋರ್ಸಸ್ನ ಚೇಂಜ್ ಮಾಡಬಾರ್ದು. ಒಂದೇ ಬುಕ್ನ ಪದೇ ರಿವೈಸ್ ಮಾಡಬೇಕು. ಆಮೇಲೆ ಟೆಸ್ಟ್ಗಳು ಬರೀಬೇಕು. ಆಮೇಲೆ ನ್ಯೂಸ್ ಪೇಪರ್ ಮ್ಯಾಂಡೇಟರಿ ಸರ್. ಭಾಳಷ್ಟು ಜನ ಹುಡುಗರು ಏನು ಮಾಡ್ತಾರೆ, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಗಳನ್ನ ಪ್ರೈಮರಿ ರಿಸೋರ್ಸ್ ಮಾಡ್ಕೋತಾರೆ. ಅದು ಒಳ್ಳೆಯದಲ್ಲ. ಸೊ ಫಸ್ಟ್ ಇನಿಷಿಯಲಿ ನ್ಯೂಸ್ ಪೇಪರ್ಸ್ ಓದಿ ಅದಾದಮೇಲೆ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ನ ಓದಬೇಕಾಗತ್ತೆ ಸರ್. ನಿಮಗೆ ಈಗ ನ್ಯೂಸ್ ಪೇಪರ್ ಅಂತ ಹೇಳಿಕ್ಕೆ ಅಲ್ಲಿಗೆ ಬರ್ತೀನಿ. ಇವಾಗ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಎಷ್ಟು ಸಪೋರ್ಟಿವ್ ಆಗಿತ್ತು ನಿಮ್ಮ ಎಜುಕೇಷನಲ್ಲಿ, ನಿಮ್ಮ ಒಂದು ಸ್ಟಡಿಯಲ್ಲಿ ಅಂತ? ಸರ್ ನಾನು ಡೆಕ್ಕನ್ ಹೆರಾಲ್ಡ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಆ್ಯಂಡ್ ಐ ಬಿನ್ ಲೈಕ್ ಕನ್ಸಿಸ್ಟೆಂಟ್ ರೀಡರ್ ಆಫ್ ಡೆಕ್ಕನ್ ಹೆರಾಲ್ಡ್. ಎಸ್ಪೆಷಲಿ ಎಡಿಟೋರಿಯಲ್ಸ್ ಇನ್ ಡೆಕ್ಕನ್ ಹೆರಾಲ್ಡ್ ನನಗೆ ಇಂಟರ್ವ್ಯೂ ಟೈಮಲ್ಲಿ ತುಂಬ ಹೆಲ್ಪ್ ಆಯಿತು. ಈವನ್ ಮೇನ್ಸ್ ಟೈಮಲ್ಲೂ ಭಾಳಷ್ಟು ಒಳ್ಳೆ ಎಡಿಟೋರಿಯಲ್ಸ್ ಬಂತು ವಿಚ್ ವಾಸ್ ವೆರಿ ಸೂಟಬಲ್ ಟು GS ಮೇನ್ಸಲ್ಲಿ ನಾವು ಆನ್ಸರ್ ರೈಟಿಂಗ್ ಏನು ಮಾಡ್ತೀವಿ, ಭಾಳಷ್ಟು ವ್ಯಾಲ್ಯೂಡೇಷನ್ ಸಿಕ್ತು. ಅದು ಬಿಟ್ಟರೆ ಪ್ಯಾನೋರಮಾ ಅಂತ ಒಂದು ಸೆಕ್ಷನ್ ಬರುತ್ತೆ ಡೆಕ್ಕನ್ ಹೆರಾಲ್ಡಲ್ಲಿ, ದಟ್ ವಾಸ್ ಅ ವೆರಿ ಗುಡ್ ವ್ಯಾಲ್ಯೂಡೇಷನ್. ಡೆಫಿನೆಟ್ಲಿ ಐ ಹ್ಯಾವ್ ಬಿನ್ ಕನ್ಸಿಸ್ಟೆಂಟ್ಲಿ ಫಾಲೋಯಿಂಗ್ ಡೆಕ್ಕನ್ ಹೆರಾಲ್ಡ್. ಈವನ್ ಈಗಲೂ ನಾನು ಡೆಕ್ಕನ್ ಹೆರಾಲ್ಡ್ ಓದ್ತೀನಿ. ಇಟ್ ಈಸ್ ಹೆಲ್ಪ್ಫುಲ್ ಸರ್. ಈಗ ಪ್ರಿಲಿಮ್ಸು ಮತ್ತು ಮೇನ್ಸ್ ಅಂತ ಬಂದರೆ ಅವೆರಡೂ ನಮ್ಮ ಪ್ರಯತ್ನದಿಂದ ಅಲ್ಲಿವರೆಗೂ ಹೋಗಿರ್ತೀವಿ ನಾವು ಸಂದರ್ಶನಕ್ಕೆ. ಸೊ ಇಂಟರ್ವ್ಯೂ ಅಂತ ಬಂದಾಗ ಅಲ್ಲಿ ಏನೆಲ್ಲ ಚಾಲೆಂಜಸ್ಗಳಿರುತ್ತೆ, ನಮ್ಮ ಒಂದು ಓದುಗರಿಗೆ ಅದನ್ನು ತಿಳಿಸ್ಕೊಡೋದಾದರೆ ಹೇಗಿರುತ್ತೆ ಸರ್ ಅಲ್ಲಿಯ ಒಂದು ಅನುಭವ?
ಇದೊಂದು ಲೈಕ್ ಸೆನ್ಸಿಟಿವ್ ಪಾಯಿಂಟ್ನ ಟಚ್ ಮಾಡಿದ್ದಾರೆ. ಯಾಕಂದರೆ ಎವ್ರಿ ಸ್ಟೇಜ್ ಆಫ್ ದಿಸ್ ಎಕ್ಸಾಮ್ ಡಿಫ್ರೆಂಟ್ ಸ್ಕಿಲ್ ಸೆಟ್ನ ಟೆಸ್ಟ್ ಮಾಡುತ್ತೆ ಸರ್. ಸೊ ಪ್ರಿಲಿಮ್ಸಲ್ಲಿ ಇಟ್ ಈಸ್ ಆಬ್ಜೆಕ್ಟಿವ್ ಇರುತ್ತೆ, ಪ್ರಶ್ನೆ ಮುಂದೆ 4 ಆಪ್ಷನ್ಸು ಇರುತ್ತೆ, ನಾವು ಒಂದನ್ನ ಚೂಸ್ ಮಾಡಬೇಕಾಗತ್ತೆ. ಮೇನ್ಸಲ್ಲಿ ಪ್ರಶ್ನೆ ಅಷ್ಟೇ ಇರುತ್ತೆ, ಖಾಲಿ ಪುಟಗಳಿರ್ತವೆ 2ರಿಂದ 3, ಅಲ್ಲಿ ನಾವು ರೀಕಾಲ್ ಮಾಡಿ ಬರಿಬೇಕಾಗತ್ತೆ. ವೇರ್ ಆಸ್ ಇಂಟರ್ವ್ಯೂ ಅಲ್ಲಿ ಈ 2 ಸ್ಟೇಜಲ್ಲಿ ಓದಂಥ ನಾಲೆಜ್ನ ಅಲ್ಲಿ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ ಇನ್ ಫ್ರಂಟ್ ಆಫ್ 5 ಸೀನಿಯರ್ಸ್ ಇರ್ತಾರೆ, ಸೀನಿಯರ್ ಬ್ಯೂರೋಕ್ರಾಟ್ಸ್ ಇರ್ತಾರೆ. ಸೊ ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಕಿಲ್ ಸೆಟ್ ಸರ್. ಸೊ ಇಂಟರ್ವ್ಯೂ ಅಲ್ಲಿ ಡಿಫಿಕಲ್ಟಿ ಏನಾಗುತ್ತೆ, ಯೂಶ್ವಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಷ್ಟು ಡೆವಲಪ್ ಆಗಿರಲ್ಲ. ಈ ಒಂದು ಭಾಳಷ್ಟು ನಾಲೆಜ್ ಇರುತ್ತೆ, ಎಲ್ಲದ್ರ ಬಗ್ಗೆ ಮಾಹಿತಿ ಇರುತ್ತೆ, ಬಟ್ ಅದನ್ನ ಅಲ್ಲಿ ಆ ಟೈಮಲ್ಲಿ ಸ್ಮಾಲ್ ಟೈಮಲ್ಲಿ ರಿಯಾಕ್ಷನ್ ಟೈಮ್ ತುಂಬ ಕಮ್ಮಿ ಇರುತ್ತೆ, ಆ ಪ್ರೆಷರ್ ಇರುತ್ತೆ ಇಂಟರ್ವ್ಯೂದು. ಸೊ ಆ ಒಂದು ಪ್ರೆಷರಲ್ಲಿ ಆನ್ಸರ್ ಮಾಡೋದು ಇಸ್ ಡಿಫಿಕಲ್ಟ್ ಸರ್. ಆ್ಯಂಡ್ ಇಂಟರ್ವ್ಯೂಕ್ಕಿಂತ ಮುಂಚೆ ನಾವು ಡ್ಯಾಫ್ ಅಂತೀವಿ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಅದರಲ್ಲಿ ಏನು ಮಾಹಿತಿನ ನಾವು ಭರ್ತಿ ಮಾಡಿರ್ತೀವಿ ಅದ್ರ ಮೇಲೇ ಇಂಟರ್ವ್ಯೂ ಕ್ವೆಶನ್ಸ್ ಬರುತ್ತೆ. ಸೊ ಅದರಲ್ಲಿ ಡ್ಯಾಫ್ ಡೀಟೇಲ್ಸ್ ಏನು ಫಿಲ್ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಅದೇ ನಾನು ಕೇಳಿದ್ದೆ, ಇಲ್ಲಿ ಏನು ಆನ್ಸರ್ ಮಾಡಬೇಕು ಅನ್ನೋದಕ್ಕಿಂತ ಏನು ಆನ್ಸರ್ ಮಾಡಬಾರ್ದು ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡಬೇಕು ಅಂತೇಳಿ. ಡೆಫಿನೆಟ್ಲಿ ಸರ್. ಅಂದರೆ ಏನು ಮಾಡಬಾರ್ದು ಅಂದರೆ ಯು ಶುಡ್ ನಾಟ್ ಗಿವ್ ವೆರಿ ಕಾಂಟ್ರವರ್ಷಿಯಲ್ ಆನ್ಸರ್ಸ್. ಆಮೇಲೆ ಯಾವುದೇ ಒಂದು ಬಯಾಸ್ನ ತೋರಿಸ್ಬಾರ್ದು, ನ್ಯೂಟ್ರಲ್ ಆಗಿ ಆನ್ಸರ್ ಮಾಡಬೇಕಾಗತ್ತೆ. ದೀಸ್ ಆರ್ ಸಮ್ ಗೈಡ್ಲೈನ್ಸ್. ಅದು ಬಿಟ್ಟರೆ ನಮ್ಮ ಆನ್ಸರ್ ಕೂಡ ಭಾಳ ಶಾರ್ಟ್ ಆಗಿರಬೇಕಾಗತ್ತೆ, ಆಮೇಲೆ ಪ್ರಿಸೈಸ್ ಆಗಿರಬೇಕಾಗತ್ತೆ, ಟು ದ ಪಾಯಿಂಟ್. ಅವ್ರು ಏನು ಕೇಳ್ತಿದ್ದಾರೆ ಅದಕ್ಕೆ, ರಾದರ್ ದೆನ್ ಬೀಟಿಂಗ್ ಅರೌಂಡ್ ದ ಬುಷ್ ಅಂತಾರಲ್ಲ, ಆ ಥರ ಆನ್ಸರ್ಸ್ ಇರಬಾರ್ದು. ಸರ್, ಈಗ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ಅಲ್ಲಿಯ ಅನುಭವಗಳನ್ನ ಹೇಳ್ಕೊಡೋದಾದ್ರೆ ಹೇಗಿತ್ತು? ಅಲ್ಲಿ ಕೆಲಸ ಮಾಡಿದ ಅನುಭವ 3 ವರ್ಷಕ್ಕಿಂತ ಜಾಸ್ತಿ ಮಾಡಿದ್ರಿ ಅಂತ. ಹೌದು ಸರ್. ಅಲ್ಲಿ ಸರ್ 2023 ಮಾರ್ಚಿಂದ ನಾನು ಸಹಾಯಕ ಇಂಜಿನಿಯರ್ ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಈಗ ಗೌರ್ಮೆಂಟ್ ಸೆಟಪ್ಪಲ್ಲಿ ವರ್ಕ್ ಮಾಡೋದು ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಭಾಳ ನನ್ನ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡಿದೆ. ಬಿಕಾಸ್ ನಾವು ಭಾಳಷ್ಟು ಗವರ್ನೆನ್ಸ್ ಇದು ಎಲ್ಲ ಲೈಕ್ ಬುಕ್ಕಲ್ಲಿ ಓದೋದಕ್ಕೂ ಇನ್ ರಿಯಾಲಿಟಿ ಅಲ್ಲಿ ಹೆಂಗೆ ಫಂಕ್ಷನ್ ಆಗುತ್ತೆ, ಇಟ್ ವಾಸ್ ಅ ಗುಡ್ ನನಗೊಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಭಾಳಷ್ಟು ಇನ್ನೊಂದು ವ್ಯಾಲ್ಯೂಯೇಷನ್ ನನಗೇನು ಹೆಲ್ಪ್ ಆಯಿತು ಅಂದರೆ, ಆವಾಗಲೇ ಇಂಟರ್ವ್ಯೂ ಬಗ್ಗೆ ಮಾತಾಡಿದ್ವಿ. ಇಂಟರ್ವ್ಯೂವಲ್ಲಿ ಸೀನಿಯರ್ಸ್ ಮುಂದೆ ಮಾತಾಡೋದು ಭಾಳ ಡಿಫಿಕಲ್ಟ್ ಆಗುತ್ತೆ, ಪ್ರೆಷರ್ ಭಾಳ ಇರುತ್ತೆ. ಇಲ್ಲಿ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ವರ್ಕಿಂಗ್ ವಿತ್ ಸೀನಿಯರ್ಸ್, ಇಲ್ಲಿ ಚೀಫ್ ಇಂಜಿನಿಯರ್ ಆಗಿರ್ಬೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ಸೊ ಅದೊಂದು ಭಯ ಒಂದು ಹೋಗ್ಬಿಟ್ಟಿತ್ತು. ಸೊ ಕಮ್ಯುನಿಕೇಷನ್ ವಾಸ್ ನಾಟ್ ಅ ಪ್ರಾಬ್ಲಮ್. ಅದ್ರದ್ದು ಭಾಳಷ್ಟು ನನಗೆ ಹೆಲ್ಪ್ ಸಿಕ್ತು. ಆ್ಯಂಡ್ ಇನ್ ಅಡಿಷನ್ ಟು ದ್ಯಾಟ್ ನನ್ನ ಭಾಳಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಸರ್. ಬಿಕಾಸ್ ಒಬ್ಬ ಫುಲ್ ಟೈಮ್ ಆಸ್ಪಿರೆಂಟಾಗಿ ಇಂಟರ್ವ್ಯೂ ಕೊಡೋದಕ್ಕೂ ಒಬ್ಬ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿ ಇಂಟರ್ವ್ಯೂ ಕೊಡುವಾಗ ಅವರು ದ ಇಂಟರ್ವ್ಯೂ ಬೋರ್ಡ್ ನಮ್ಮನ್ನ ನೋಡೋದು ಕೂಡ ರೀತಿ ಚೇಂಜ್ ಆಗುತ್ತೆ. ಸೊ ಡೆಫಿನೆಟ್ಲಿ ಆಲ್ ಇನ್ ಆಲ್ ನನಗೆ ತುಂಬ ಹೆಲ್ಪ್ ಮಾಡಿದೆ ನನ್ನ ಎಕ್ಸ್ಪೀರಿಯನ್ಸ್. ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು PWD ಆ್ಯಂಡ್ ಮೈ ಜಾಬ್ ಸರ್. ಈಗ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕಿಂತ ಈ 5 ಫೇಲ್ಯೂರ್ ಬಗ್ಗೆ ಹೇಳೋದಾದರೆ, ಈಗ ನಮ್ಮ ಸೋಲುಗಳು ನಮಗೆ ತುಂಬ ಪಾಠನ ಕಲಿಸ್ತವೆ ಅಂತೆ. ಸೊ ಈ 5 ಸೋಲುಗಳು ನಿಮಗೆ ಹೇಗೆ ಪಾಠನ ಕಲಿಸ್ತು ಅಂತ, ಈ ಜೀವನ ಹೇಗೆ ಸಕ್ಸಸ್ ಆಗಬೇಕು ಅನ್ನೋಂತಹ ಪಾಠವನ್ನು ಕಲಿಸ್ತಾ ಹೋಯಿತು ಅಂತ? ಇದು ಅಗೇನ್ ವಂಡರ್ಫುಲ್ ಕ್ವೆಶನ್ ಸರ್. ಬಿಕಾಸ್ ಸಕ್ಸಸ್ ಒಂದಿನ ಬಂದಿರ್ಬೋದು, ಬಟ್ ಅದರಿಂದ ಭಾಳಷ್ಟು ಫೇಲಿಯರ್ಸ್ ಇತ್ತು. 5 ಅಟೆಂಪ್ಟ್ಗಳಲ್ಲೂ 5 ಡಿಫ್ರೆಂಟ್ ಥರ ಫೇಲಿಯರ್ಸ್ನ ಅನುಭವಿಸಿದ್ದೀನಿ. ಫಸ್ಟ್ 2 ಅಟೆಂಪ್ಟಲ್ಲಿ ಪ್ರಿಲಿಮ್ಸೇ ಆಗಿರಲಿಲ್ಲ. ಸೊ ಅದು ರೀಸನ್ ಏನಂತಂದರೆ, ಲೈಕ್ ಆಗಲೇ ಹೇಳ್ದಂಗೆ ನಾನು UPSC ಅಂದರೆ ಬರೀ ಓದೋದು ಅಂತ ಅಷ್ಟೇ ಅಂದ್ಕೊಂಡೆ, ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ ಇನಫ್ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಆ ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಾನು ಆಟೋಮೆಟಿಕಲಿ 3ನೇ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಯಿತು. ಬಟ್ ಅಲ್ಲಿ 2ನೇ ಮಿಸ್ಟೇಕ್ ಏನಂದರೆ, ಲೈಕ್ ಈ ಎಕ್ಸಾಮ್ನ ಭಾಳಷ್ಟು ಬರೀ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಇನಿಷಿಯಲಿ ಬಿಗಿನ್ ಮಾಡ್ತೀವಿ ಸರ್ ಎಲ್ಲ ಅಭ್ಯರ್ಥಿಗಳು. ಅಗೇನ್ ದ್ಯಾಟ್ ವಾಸ್ ಅ ಮಿಸ್ಟೇಕ್. UPSCಗೆ ಪ್ರಿಪೇರ್ ಮಾಡ್ತಿದ್ದೀನಿ ಅಂದರೆ ಅದು ಮುಖ್ಯ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಬಟ್ ನನ್ನ ಮುಖ್ಯ ಪರೀಕ್ಷೆ ಪ್ರಿಪ್ರೇಷನ್ ಅಷ್ಟು ಸರಿಯಾಗಿರಲಿಲ್ಲ. ಸೊ ಅದಕ್ಕೆ 3ನೇ ಅಟೆಂಪ್ಟಲ್ಲಿ ಮೇನ್ಸ್ಗೆ ಅವಕಾಶ ಸಿಕ್ಕರೂ ನನಗೆ ಅದನ್ನ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ವಿತ್ ವರ್ಕ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ 4ನೇ ಅಟೆಂಪ್ಟಲ್ಲಿ ನನಗೆ ಪ್ರಿಲಿಮ್ಸೇ ಆಗಲಿಲ್ಲ. ಸೊ ಅಗೇನ್ ಅದೊಂದು ಕಲಿತೆ ನಾನು ಹೆಂಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ. ಸೊ ಅದರಿಂದ 5th ಅಟೆಂಪ್ಟಲ್ಲಿ ಅಗೇನ್ ಆಪ್ಷನಲ್ ಕೂಡ ನಾನು ಚೇಂಜ್ ಮಾಡಿ PSRಗೆ ಶಿಫ್ಟ್ ಆಗಿ 5th ಅಟೆಂಪ್ಟಲ್ಲಿ ಇಂಟರ್ವ್ಯೂ ತನಕ ಹೋಗ್ತೀನಿ ಸರ್. ಬಟ್ ಅನ್ಫಾರ್ಚುನೇಟ್ಲಿ ಇಂಟರ್ವ್ಯೂವಲ್ಲಿ ಅಗೇನ್ ಲಾಸ್ಟ್ ಲಿಸ್ಟಲ್ಲಿ ನಂಗೆ 37 ಮಾರ್ಕ್ಸ್ ಇಂದ ಹೊರಗೆ ಬೀಳ್ತೀನಿ. ಸೊ ಅಗೇನ್ ವೆರಿ ಕ್ಲೋಸ್ ಟು ದ ಗೋಲ್, ಬಟ್ ಮತ್ತೆ ಫೇಲ್ ಆಗ್ತೀನಿ. ದಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಲೆಸನ್ ನನಗೆ. ಸೊ ಅದಾದಮೇಲೆ ಆನ್ಸರ್ ರೈಟಿಂಗ್ ಭಾಳ ಕಮ್ಮಿ ಮಾಡಿದ್ದೆ. ಸೊ ಅದಕ್ಕೆ 6th ಅಟೆಂಪ್ಟಲ್ಲಿ ಭಾಳಷ್ಟು ಆನ್ಸರ್ ರೈಟಿಂಗ್ ಮಾಡಿದೆ ಆ ಒಂದು 2.5-3 ತಿಂಗಳು. ಸೊ ಇದೆಲ್ಲ ಮಾಡಿದ್ದಕ್ಕೆ ಫೈನಲಿ ಒಂದು ಒಳ್ಳೆ ರ್ಯಾಂಕ್ ಕೂಡ ಬಂತು ಸರ್.
UPSC ಅಂತ ಬಂದಾಗ ನಾವು ತುಂಬ ಓದೋದಿರುತ್ತೆ, ಅದ್ರ ಜೊತೆಲಿ ನಾವು ದೈಹಿಕ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೀವು ಓದೋದ್ರ ಜೊತೆಗೆ ಏನೆಲ್ಲ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ರೆ ಈ ಒಂದು ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಕಾಪಾಡ್ಕೊಳ್ಳಿಕ್ಕೆ ಅಂತ? ಡೆಫಿನೆಟ್ಲಿ ಸರ್, ಆಗಲೇ ಹೇಳ್ದಂಗೆ UPSC ಒಂದು ಮ್ಯಾರಥಾನ್, ಅದು ಬರೀ ಒಂದು ಸ್ಪ್ರಿಂಟ್ ಅಲ್ಲ. ಸೊ ಮೆಂಟಲಿ ಭಾಳ ಸ್ಟೇಬಲ್ ಆಗಿರಬೇಕಾಗತ್ತೆ, ಎಮೋಷ್ನಲಿ ಸ್ಟೇಬಲ್ ಆಗಿರಬೇಕಾಗತ್ತೆ. ಆ್ಯಂಡ್ ದಟ್ ಈಸ್ ವೇರ್ ಐ ಫೀಲ್ ನಮ್ಮ ಹವ್ಯಾಸಗಳು, ಹಾಬೀಸ್ ಇವೆಲ್ಲ ನಮಗೆ ಹೆಲ್ಪ್ ಮಾಡುತ್ತೆ ಸರ್. ನನಗೆ ಫಿಲ್ಮ್ಸ್ ನೋಡೋದು, ಕ್ರಿಕೆಟ್ ನೋಡೋದು, ಆಮೇಲೆ ಲಾಂಗ್ ವಾಕ್ಸಿಗೆ ಹೋಗೋದು ನನಗೆ ತುಂಬ ಇಷ್ಟ ಇತ್ತು ಸರ್. ಆಮೇಲೆ ತುಂಬ ಬುಕ್ಸ್ ಓದ್ತಿದ್ದೆ ನಾನು ಮುಂಚೆಯಿಂದನೂ. ಸೊ ಇವೆಲ್ಲನೂ ನಾನು ಪ್ರತಿನಿತ್ಯ ಲೈಕ್ ಎವ್ರಿ ಡೇ ಇದಕ್ಕಂತಲೇ 1 ಅವರ್ ನಾನು ತೆಗೆದಿಡ್ತಿದ್ದೆ. ಸೊ ದ್ಯಾಟ್ ಮೆಂಟಲಿ ನಾನು ಈ ಏನು ಪ್ರೆಷರ್ನ ಡೀಲ್ ಮಾಡಬೇಕಾಗಿತ್ತು ಅದನ್ನು ಆರಾಮಾಗಿ ಆಗ್ತಿತ್ತು ಸರ್. ಸೊ ಐ ಫೀಲ್ ಎಲ್ಲರೂ ಅವರವರ ಏನು ಆಸಕ್ತಿಗಳಿದ್ದಾವೆ ಅದನ್ನು ಪರ್ಸ್ಯೂ ಮಾಡಬೇಕಾಗತ್ತೆ, ಹಾಬೀಸ್ನ ಪರ್ಸ್ಯೂ ಮಾಡಬೇಕಾಗತ್ತೆ. ಸೊ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಸರ್, ಬಿಕಾಸ್ ಅಲ್ಟಿಮೇಟ್ಲಿ ದಿಸ್ ಈಸ್ ಐ ಫೀಲ್ UPSC ಒಂದು ಸೈಕಾಲಜಿಕಲ್ ಎಕ್ಸಾಮ್ ಮೋರ್ ದೆನ್ ಜಸ್ಟ್ ಒಂದು ನಾಲೆಜ್ ಟೆಸ್ಟ್. ಸೊ ಮೇನ್ಸ್ಗಲ್ಲಿ ಫಿಸಿಕಲಿ ಯು ಶುಡ್ ಬಿ ವೆರಿ ಸ್ಟ್ರಾಂಗ್. 9 ಪೇಪರ್ ಬರೀಬೇಕಾಗುತ್ತೆ, 3 ಅವರ್. ಸೊ ಅದರಲ್ಲಿ 27 ಅವರ್ ಆಫ್ 27 ಅವರ್ಸ್ ಆಫ್ ಇಂಟೆನ್ಸಿವ್ ರೈಟಿಂಗ್. ಸೊ ಡೆಫಿನೆಟ್ಲಿ ಫಿಸಿಕಲಿ, ಮೆಂಟಲಿ, ಸೈಕಾಲಜಿಕಲಿ ವೆರಿ ಚಾಲೆಂಜಿಂಗ್ ಎಕ್ಸಾಮ್. ಸೊ ದಟ್ ಈಸ್ ವೈ ಮೆಂಟಲಿ ಬೀಯಿಂಗ್ ವೆರಿ ಸ್ಟೇಬಲ್ ಹೆಲ್ಪ್ ಮಾಡುತ್ತೆ ಸರ್. ಸೊ ಫೈನಲ್ ಆಗಿ ಸರ್, ಈಗ ನೆಕ್ಸ್ಟ್ UPSC ಆಸ್ಪಿರೆಂಟ್ಗಳಿಗೆ ತಮ್ಮ ಅನುಭವದ ಜೊತೆಗೆ ಅವರು ಯಾವ ರೀತಿಯಾಗಿ ಪ್ರಿಪ್ರೇಷನ್ ತಗೋಬೇಕು ಮತ್ತು ಯಾವ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ಒಂದು ಸಲಹೆ ಕೊಡೋದಾದರೆ ಸರ್, ನಮ್ಮ ಓದುಗರಿಗೆ, ವೀಕ್ಷಕರಿಗೆ ಸಲಹೆ ಕೊಡೋದಾದರೆ ಯಾವ ರೀತಿಯಾದಂತಹ ಸಲಹೆಗಳನ್ನ ಕೊಡ್ತೀರಾ ಸರ್? ಮೊದಲನೇ ಸಲಹೆ ಅಂದರೆ ಗ್ರ್ಯಾಜುಯೇಷನಲ್ಲಿ 2nd ಇಯರ್ ಅಥವಾ 3rd ಇಯರ್ ಇದ್ದಾಗಲೇ ಈ ಎಕ್ಸಾಮ್ನ ಶುರು ಮಾಡೋದು, ಬೇಗ ಶುರು ಮಾಡೋದು ಭಾಳ ಇಂಪಾರ್ಟೆಂಟ್ ಸರ್. ಅದು ನಾನು ಮಾಡಿದಂಥ ಒಂದು ಮಿಸ್ಟೇಕ್. ಸೊ ಆಮೇಲೆ ಇನಿಷಿಯಲಿ NCERTs ಏನು 6 to 12 ಸ್ಟ್ಯಾಂಡರ್ಡ್ NCERTs ಇದೆ, CBSE, ಅದನ್ನ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಬೇಸಿಕ್ ಒಂದು ಫೌಂಡೇಶನ್ನ ಕ್ರಿಯೇಟ್ ಮಾಡುತ್ತೆ. ಅದಾದಮೇಲೆ ಭಾಳಷ್ಟು ರೆಫರೆನ್ಸಸ್ ಬುಕ್ಸ್ ಇದ್ದಾವೆ, ಟೆಕ್ಸ್ಟ್ ಬುಕ್ಸ್ ಇದ್ದಾವೆ, ಅಥವಾ ಕೋಚಿಂಗ್ನ ಪಡೆದುಕೊಳ್ಬೋದು. ಇದಾದಮೇಲೆ ಒಂದು ಫುಲ್ ಫ್ಲೆಜ್ಡ್ ಬೈ ದ ಟೈಮ್ ಇಷ್ಟು ಮಾಡೋಷ್ಟು ಗ್ರ್ಯಾಜುಯೇಷನ್ ಆಗಿರ್ತೀವಿ. ಸೊ ಅಲ್ಲಿಂದ ಏನೋ ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡೋದು ಸೂಕ್ತ ಸರ್. ಅದು ಬಿಟ್ಟರೆ ನ್ಯೂಸ್ ಪೇಪರ್ ಓದೋದು ಒಂದು ಹ್ಯಾಬಿಟ್ನ ಬೇಗ ಡೆವಲಪ್ ಮಾಡ್ಕೋಬೇಕು. ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ನ್ಯೂಸ್ ಪೇಪರ್ಸ್. ಇನಿಷಿಯಲಿ ಬೇರೆ ಏನು ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ನ್ಯಾಷನಲ್ ಲೆವೆಲ್ ಡಿಫಿಕಲ್ಟ್ ಅನಿಸಿದ್ರೆ ಡೆಕ್ಕನ್ ಹೆರಾಲ್ಡ್ ಈಸ್ ಅ ವೆರಿ ಗುಡ್ ನ್ಯೂಸ್ ಪೇಪರ್ ಟು ಸ್ಟಾರ್ಟ್ ಆಫ್ ವಿತ್. ವೆರಿ ಸಿಂಪಲ್ ಲ್ಯಾಂಗ್ವೇಜಿಂದ ಇರುತ್ತೆ. ಸೊ ಎಸ್ಪೆಷಲಿ ಕನ್ನಡ ಮೀಡಿಯಮ್ ಅವರು ಏನು ಪ್ರಜಾವಾಣಿ ಅಥವಾ ಡೆಕ್ಕನ್ ಹೆರಾಲ್ಡನ್ನು ಶುರು ಮಾಡೋದು ಈಸಿ. ತದನಂತರ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ನ, ಮಂತ್ಲಿ ಮ್ಯಾಗ್ಝಿನ್ನ ಮಾಡಬೇಕಾಗತ್ತೆ. ಭಾಳಷ್ಟು ಟೆಸ್ಟ್ ಸಿರೀಸ್ನ ಬರೀಬೇಕಾಗತ್ತೆ. ಆನ್ಸರ್ ರೈಟಿಂಗ್ ಕೂಡ ಮುಂಚೆನೇ ಸ್ವಲ್ಪ ಬೇಗ ಶುರು ಮಾಡಿದ್ರೆ ಒಳ್ಳೆಯದು ಸರ್. ಆಲ್ ಇನ್ ಆಲ್ ಇದು ಕಂಪ್ರಿಹೆನ್ಸಿವ್ ಆಗಿ ಪ್ರಿಪೇರ್ ಮಾಡಬೇಕಾಗತ್ತೆ. UPSC ಪ್ರಿಪ್ರೇಷನ್ ಅಂದರೆ ಮೇನ್ಸ್ ಪ್ರಿಪ್ರೇಷನ್. ಬರೀ ಪ್ರಿಲಿಮ್ಸಿಗೆ ಪ್ರಿಪೇರ್ ಆದರೆ ಇದು ಭಾಳ ಸೂಟಬಲ್ ಇಲ್ಲ ಸರ್. ಸೊ ದಿಸ್ ವುಡ್ ಬಿ ಮೈ ಫ್ಯೂ ಸಜೆಷನ್ಸ್ ಟು ನ್ಯೂ ಆಸ್ಪಿರೆಂಟ್ಸ್. ಓಕೆ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕಿರಣ್ ಕಮತೆ ಸರ್ ಅವರು ಯಾವ ರೀತಿಯಾಗಿ ತಮ್ಮ ಒಂದು ಜರ್ನಿಯಲ್ಲಿ ನಡೆದು ಬಂದರು ಮತ್ತು ಈಗ ಒಂದು ಮುಂದೆ ಏನು ಆಸ್ಪಿರೆಂಟ್ಗಳಾಗಿದ್ದಾರೆ ಅವರು ಯಾವ ರೀತಿಯಾದಂತಹ ಪ್ರಿಪ್ರೇಷನ್ಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾದಂತಹ ಒಂದಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗಿದ್ದಾರೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅವರೊಬ್ಬ ಉನ್ನತ ಮಟ್ಟದ ಅಧಿಕಾರಿಯಾಗಿ ಅವರ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅವರ ಸೇವೆ ಮುಂದುವರಿಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ದಿನೇಶ್.